ಮೃತ್ಯುಂಜಯ ಮಠದಲ್ಲಿ ಆಗಸ್ಟ್ 13ರಿಂದ ಶ್ರಾವಣ ಮಾಸದ ಧಾರ್ಮಿಕ ಕಾರ್ಯಕ್ರಮ. ದಾಂಡೇಲಿ ನಗರದ ಶ್ರೀ ವೀರಶೈವ ಸೇವಾ ಸಂಘದ ಮೃತ್ಯುಂಜಯ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಶಿವಶರಣರ ಜ್ಞಾನಾಮೃತ ದಾಸೋಹ ಹಾಗೂ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಆಗಸ್ಟ್ 13ರಿಂದ ಸೆಪ್ಟೆಂಬರ್ 11ರವರೆಗೆ ಆಯೋಜಿಸಲಾಗಿದೆ. ಪ್ರತಿದಿನ ಸಂಜೆ 6:45 8:15 ಕಾರ್ಯಕ್ರಮ ನಡೆಯಲಿದ್ದು, ಮಹಾಶಿವಶರಣರ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ಪುರಾಣ ಪ್ರವಚನ ಕಾರ್ಯಕ್ರಮವು ಜರುಗಲಿದೆ. ಸೆಪ್ಟೆಂಬರ್ 12ರಂದು ಬೆಳಿಗ್ಗೆ 11 ಗಂಟೆಗೆ ಮಹಾಮಂಗಳಾರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಘದ ವತಿಯಿಂದ ಮನವಿ ಮಾಡಲಾಗಿದೆ. ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ್ ಕಲ್ಸೆಟ್ಟಿ ಅಧ್ಯಕ್ಷರು, ಶ್ರೀ ವೀರಶೈವ ಸೇವಾ ಸಂಘ ಮೃತ್ಯುಂಜಯ ಮಠ, ಸಿದ್ದಪ್ಪ ಕುರುಗುಂದ್ ಅಧ್ಯಕ್ಷ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಮಹಾದೇವ್ ಅಂಧಕಾರ್ ಹಾಗೂ ಗುರು ಮಠಪತಿ, ಉಪಾಧ್ಯಕ್ಷರು ಶ್ರೀ ವೀರಶೈವ ಸೇವಾ ಸಂಘ ಲಿಂಗಯ್ಯ ಪೂಜಾರಿ, ಕಾರ್ಯದರ್ಶಿ ಸಂಜಯ್ ಕಲ್ಯಾಣಿ ಸಹ ಖಜಾಂಚಿ ಸೇರಿದಂತೆ ಸದಸ್ಯರಾದ ಬಸಯ್ಯ ಹಿರೇಮಠ್, ಪ್ರಕಾಶ್ ಹೆಗ್ಗೇರಿ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ವೀರಶೈವ ಸೇವಾ ಸಂಘದ ವತಿಯಿಂದ ನಡೆಯುವಂಥ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಮ್ಮ ಶ್ರೀ ವೀರಶೈವ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಕಲ್ಸೆಟ್ಟಿ ಅವರನ್ನು ಹೊಂದಿದ್ದಾರೆ. ಅದೇ ರೀತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದಪ್ಪ ಕುರುಗುಂದ್ ಅವರನ್ನು ಹೊಂದಿದ್ದಾರೆ. ವೀರಶೈವ ಸೇವಾ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹಾದೇವಪ್ಪ ಅಂಧಕಾರ್ ಅವರು ನಮ್ಮ ಹೊಂದಿದ್ದಾರೆ. ಕಾರ್ಯದರ್ಶಿಯಾಗಿರ್ತಕ್ಕಂಥ ಲಿಂಗಯ್ಯ ಪೂಜಾರಿ ಅವರು, ಸಹ ಕಲ್ಯಾಣಿಯಾಗಿರ್ತಕ್ಕಂಥ ಸಂಜಯ್ ಕಲ್ಯಾಣಿ ಸರ್ ಅವರು, ಪ್ರಕಾಶ್ ಹೆಗ್ಗೇರಿ ಅವರು ಮತ್ತು ಸದಸ್ಯರಾಗಿರ್ತಕ್ಕಂಥ ಬಸಯ್ಯ ಹಿರೇಮಠವರು ಕೂಡ ನಮ್ಮೊಂದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ವೀರಶೈವ ಸೇವಾ ಸಂಘ ಮೃತ್ಯುಂಜಯ ಮಠದ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ 1 ತಿಂಗಳವರೆಗೆ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಮೃತ್ಯುಂಜಯ ಮಠದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಇದು ದಿನಾಂಕ 13/8/2026ರಿಂದ ಪ್ರಾರಂಭವಾಗಿ 11/9/2026ರವರೆಗೆ ಪ್ರತಿದಿನ ಸಾಯಂಕಾಲ 6:45 ಪ್ರಾರಂಭವಾಗಿ 8:15 ಪುರಾಣ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಶನಿವಾರ ದಿನಾಂಕ 12/9/2026 ಬೆಳಗ್ಗೆ 11 ಗಂಟೆಗೆ ಮಹಾಮಂಗಲ ಕಾರ್ಯಕ್ರಮ ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಪ್ರವಚನಕಾರರಾಗಿ ಕಲಬುರಗಿಯ ಶ್ರೀಮನ್ ನಿರಂಜನ್ ಪರಮಪೂಜ್ಯವರ ರೇವಂತ್ ಸಿಂಗ್ ಮಹಾಸ್ವಾಮೀಜಿಗಳವರ ಆಪ್ತ ಶಿಷ್ಯರಾದ ವೇದಮೂರ್ತಿ ಶ್ರೀಶೈಲ ಸ್ವಾಮೀಜಿಗಳು ಕಂದಕೂರ್ ಅವರು ಪ್ರವಚನ ನೀಡಲಿದ್ದಾರೆ. ಮಹಾ ಶಿವಶರಣೆ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಭಾಗವಹಿಸಬೇಕಂತ ಹೇಳಿಕೊಳ್ತಾ ಇದ್ದೇವೆ. ಪ್ರತಿದಿನ ನಡೆಯುವಂಥ ಈ ಒಂದು ಪ್ರವಚನ ಕಾರ್ಯಕ್ರಮ ಮುಗಿದ ನಂತರ ಅನ್ನದಾಸವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತನುಮನಧನದಿಂದ ಸಹಾಯ ಮಾಡೋದ್ರ ಜೊತೆಗೆ ದೇವಿಯ ಮತ್ತು ಶ್ರೀ ಮೃತ್ಯುಂಜಯ ಪುರ ಆಶೀರ್ವಾದಕ್ಕೆ ಪಾತ್ರರಾಗಿರುವಂಥ ಸನ್ನಿಧಿಗಳನ್ನು ನಾವು ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.